ಈ ಜನಗಣತಿ ಒಂದು ಸಮೀಕ್ಷೆ ಬಂದ ನಂತರ ಬಂದಿಲ್ಲ. ಒಂದು ನಿಮಿಷ, ಫೈನಲ್ ಆದ್ಮೇಲೆ ಸಹ ಕಾರ್ಯದರ್ಶಿಗಳು ಅವ್ರ ಜೊತೆಲಿದ್ರಲ್ಲ, ಅವತ್ತಿನ ಒಂದು ಹಿಂದುಳಿದ ವರ್ಗಗಳ ಆಯುಕ್ತರು ಒಂದು ಸಹಿ ಹಾಕ್ಲಿಲ್ಲ. ಅವ್ರು ಯಾಕೆ ಸಹಿ ಹಾಕ್ಲಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಇದರಲ್ಲಿ ತೊಡಕುಗಳಿದೆ, ಏನಾದ್ರೂ ಖಂಡಿತ ಲೀಕ್ ಆಗಿರ್ತಕ್ಕಂಥ ವಿಚಾರ. ನಾನು ಹೇಳ್ತಿರೋದು ಸಮೀಕ್ಷೆ, ನಿಮ್ಮ ಸಮೀಕ್ಷೆ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಕಮಿಷನ್ ಮಾಡಿದ್ರು. ಅವರು 2013ರಿಂದ 18 ಅದು ಬರಲಿಲ್ಲ, ಇದುವರೆಗೂ ಬರಲಿಲ್ಲ. ಇಲ್ಲಿ ಯಾವ ರಾಜಕಾರಣ ವಿಚಾರಗಳು ನಮಗೆ ಬೇಕಾಗಿಲ್ಲ. ರಾಜಕಾರಣ ಹೊರತು ಇವತ್ತು ನಮ್ಮ ಶ್ಯಾಮ್ದು ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇರ್ಬೋದು, ಅದು ಸಮಾಜದ ಹೊರಗಡೆ ಬಂದಾಗ ಅದು ರಾಕಿ ಎಲ್ಲ ಸಮಾಜದ ನಾಯಕರು. ಈ ನಾಯಕರು ಸಿದ್ದರಾಮಯ್ಯ ಕೂಡ ಒಂದು ಸಮಾಜದ ನಾಯಕರು ಅಂತ ನಾವು ಒಪ್ಕೊಡಲ್ಲ. ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯ. ಅವರು ವೀರಶೈವ ಸಮಾಜದ ಬಗ್ಗೆನೂ ಅಭಿಮಾನ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರು ಬಸವಾದಿ ಶರಣರ ಫೋಟೋಗಳನ್ನ ಹಾಕಿದ್ದಾರೆ. ನಾವು ಹೇಳ್ತಿರೋದೇನೆಂದರೆ ಒಕ್ಕೂಲಿನ ಧ್ವನಿ. ನಾವು ಸಮಾಜನ ಒಡೆಯೋಕ್ಕೆ ಇಷ್ಟಪಡಲ್ಲ. ಇವತ್ತು ನೀವು ಮಾಡ್ತಿರೋ ಉದ್ದೇಶ ಏನಾಗಿದೆ ಅಂದರೆ ಒಕ್ಕಲಿಗರು, ದಲಿತರು, ಹಿಂದುಳಿದವರು, OBC ಅವ್ರನ್ನ ವೀರಶೈವ ಮತ್ತು ಒಕ್ಕಲಿಗರು, ಮುಂದುವರಿದ ಬ್ರಾಹ್ಮಣರುಗಳು ನಮ್ಮ ಸಮಾಜನ ಮಾಡೋಕ್ಕೆ ಬಿಡದು ಹೋದಾಗ ಅಂತಿದೆ. ಪುನರ್ವಿಮರ್ಶೆ ಮಾಡಿ, ಒಂದು ಕಮಿಟಿ ಮಾಡೋದಕ್ಕಿಂತ ಸಿನಾಪ್ಸಿಸ್ ಕೊಡಿ. ಸಿನಾಪ್ಸಿಸ್ ಕೊಟ್ಟಾಗ ನಮ್ಮ ಸಮಾಜದ ಹತ್ರ ಹೋಗ್ತದೆ. ಅದ್ರ ಬದಲು ನೀವು ಮಾಡಿಬಿಟ್ಟು ಅದನ್ನು ಒಂದು ಗೊಂದಲ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿಲ್ಲ ರೀ, ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಒಂದು ಉಪಸಮಿತಿ ಮಾಡ್ತೀವಿ, ಒಂದು ಕ್ಯಾಬಿನೆಟ್ ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲ ನೀವೇ ಹೇಳ್ಬಿಟ್ರೆ ನೀವೆಲ್ಲ ನೀವೇ ಹೇಳ್ಬಿಟ್ರೆ ಅರ್ಥ ಇದೆಯಾ? ನೀವು ಸರ್ಕಾರದೊಳಗಡೆ ಇದ್ದವರೇ ಮಾತಾಡ್ತೀರಾ? 70 ಲಕ್ಷ ಇದೆ, ಕುರುಬ ಸಮಾಜ 70 ಲಕ್ಷ ಇದೆ, ಒಕ್ಕಲಿಗರು 90 ಲಕ್ಷ ಇದೆ, ದಲಿತರು 80 ಲಕ್ಷ ಇದ್ದಾರೆ. ನಿಮ್ಮ ಸಮೀಕ್ಷೆ 65 ಲಕ್ಷ 45 ಲಕ್ಷ ಅಂತ ಹೇಳ್ತಾರೆ. ಯಾವ್ದಿನ್ರಿ ನಂಬೋದು? ಯಾವ್ದು ಸತ್ಯ ಅದು? ಅದಕ್ಕೆ ಪುನರ್ವಿಚಾರ ಮಾಡಿ. ಎಲ್ಲ ಹೇಳಿದ್ರು ನಿಮ್ಮ ಅನುಮಾನಕ್ಕೆಲ್ಲ ನಾವು ಕೇಳಕ್ಕಾಗಲ್ಲ. ವರದಿ ಬಂದ್ಮೇಲೆ ನೋಡ್ರಿ, ನಿಮಿಷ ಇದೆ. ಒಂದು ಪಕ್ಷದ ಒಂದು ಜಾತಿ ನಾಯಕರು ಮಾಡಿ ಎಲ್ಲ ಸಮಾಜ ಕಾಂಗ್ರೆಸ್ ಯಾರು ಜಾತಿ ಹೊಡೆಯಕ್ಕೆ ಹೋಗಲ್ಲ. ನಮ್ಮ ಸಮಾಜ ನೋಡಿ, ಸಮಾಜ ಹೊಡಿಬೇಡಿ, ದಲಿತರು ಹಿಂದುಳಿದವರು ಮುಂದುವರೆದವರು ಅಂತ ಹೊಡಿಬೇಡಿ. ನನ್ನ ಕಡೆ ವಾಗೀಶ್ ಅವರೇ, ಡಿಬೇಟಿಗೆ ಬಂದಾಗ ಬೇರೆ ಮಾತನಾಡೋದು ಕೇಳಿಸ್ಕೊಳ್ಳಿ. ಕುಸ್ತಿ ಅಖಾಡ ಅಲ್ಲ ಇದು, ಕುಸ್ತಿ ಅಖಾಡ ಅಲ್ಲ. ತೊಟ್ಟಕ್ಕೆ ತಡೆ ತೊಟ್ಟಕ್ಕೆ ಕುಸ್ತಿ ಅಖಾಡ ಇಲ್ಲ. ಬೇರೆಯವ್ರು ಮಾತಾಡೋಕೆ ಅವಕಾಶ ಕೊಡಬೇಕು. ಆಗುತ್ತೆ, ಆಕ್ರೋಶ ಇದೆ. ಅದಕ್ಕೆ ನಮ್ಮ ಸಮಾಜ ಒಕ್ಕಲಿಗ ವೀರಶೈವ ಬ್ರಾಹ್ಮಣರು ದಲಿತರು ವಿರೋಧಿಗಳು ಅಂತ ಕಟ್ಟಕಟ್ಟ ಮಾಡ್ತಾರೆ. ನೀವು ನನ್ನ ಸುದ್ದಿಗೆ ಬಂದ ಸಮಾಜದ ಮುಖಂಡನಾಗಿ ಎಷ್ಟಾಗುತ್ತೆ ನಿಮಗೆ ಅರ್ಥ ಆಗುತ್ತೆ. ಬಂದಾಗ ಬಿಹೇವ್ ಮಾಡಕ್ಕಾಗೋದಿಲ್ಲ ಅಂತ ಈ ವರದಿ ನಾನು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ, ಮಿಸ್ಯೂಸ್ ಮಾಡಬೇಡಿ. ನೀವು ತಾಳ್ಮೆ ಬೆಳೆಸ್ಕೊಳ್ಬೇಕು. ಬೇರೆಯವ್ರು ಮಾತಾಡೋದು ಕೇಳಿಸ್ಕೊಳ್ಳಿ. ಬೇರೆಯವ್ರು ಮಾತಾಡೋದು ಸಮಾವೇಶ ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಮತ್ತೆ ನೋಡಿ ವಾಗೀಶ್ ಅವರೇ, ಅರ್ಧ ಡಿಬೇಟ್ ಅಲ್ಲಿ ನೀವೇ ಮಾತಾಡಿದೀರಾ, ಬೇರೆಯವ್ರಿಗೂ ಮಾತನಾಡಕ್ ಅವಕಾಶ ಬೇಕು. ಈಗ ಚಂದ್ರಶೇಖರ್ ಅವರೇ, ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ಇದಕ್ಕೆ ಅವರು ಉತ್ತರ ಕೊಡಬೇಕು. ರಾಮಕೃಷ್ಣ ಅವರು ನಿಮ್ಮ ಹತ್ರ ಬಂದು ಆಮೇಲೆ ಅಲ್ಲಿ ಹೋಗ್ತೀವಿ. ಕ್ಯಾಮ್ರಾ ಮುಂದೆ ಹೇಳ್ತಾರೆ ಅಶೋಕ್ ಪಟ್ಟಣ ಅವರು, ರಾಯ್ ರೆಡ್ಡಿ ಅವರು, ಇಲ್ಲ ಈ ವರದಿ ಅನುಷ್ಠಾನದಿಂದ ಲಿಂಗಾಯತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅನುಷ್ಠಾನ ಆಗಬೇಕು. ಕಟ್ ಮಾಡಿದ್ರೆ ಸೀನು, ನೆಕ್ಸ್ಟ್ ಪೇಪರಲ್ಲಿ ಸೈನು. ಈ ವರದಿ ಅನುಷ್ಠಾನ ಬೇಡ, ನಮ್ಮ ವಿರೋಧ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಗೊಂದಲ, ಕಾಂಗ್ರೆಸ್ ಪಕ್ಷದ ಒಳಗೇನೆ ವಿರೋಧ, ತದ್ ವಿರುದ್ಧ ಏನ್ ನಡೀತಿದೆ ಅಂತ ಹೇಳಿ. OBC ವಿಚಾರದಲ್ಲಿ ಯಾವತ್ತೂ ಕಾಂಗ್ರೆಸ್ ನವರಂಗಿ ಆಟನೇ ಆಡಿರೋದು. ಇದು ಸಿದ್ದರಾಮಯ್ಯರ ಮತ್ತೊಂದು ನವರಂಗಿ ಆಟ. ಅದಕ್ಕೋಸ್ಕರ ಅವರ ಸರ್ಕಾರದ ಪಾಲಾಗಿರ್ತಕ್ಕಂಥ DCM ಆಗಲಿ, ಅವರ ಸರ್ಕಾರದ ಮಂತ್ರಿಗಳಾಗಲಿ ವಿರೋಧ ಮಾಡ್ತಿರ್ತಕ್ಕಂಥದ್ದು. ಅವೈಜ್ಞಾನಿಕ ಅಂತೇಳಿ DCM ಅವ್ರ ಬಾಯಿನಲ್ಲಿ ಹೆಂಗ್ ಬಂತು?
ವರದಿ ರಿಲೀಸ್ ಆಗಿರೋದಕ್ಕಿಂತ ಯಾಕೆಂದ್ರೆ ಮೂಲ ಪ್ರತಿನೇ ಕಳೆದೋಗಿದೆ ಅಂದಮೇಲೆ ಎಲ್ಲರೂ ಇರ್ಬೇಕಲ್ವಾ ಅದು ಆ ವಿಚಾರ ಎಲ್ರಿಗೂ ತಲುಪಿದ ಮೇಲೆ ಅದು ನೋಡಿದರೆ ಅವೈಜ್ಞಾನಿಕ ಅಂತ ಗೊತ್ತಾಗಿದೆ. ಹಾಗಾಗಿ ನೋಡಿ, ಯಾರನ್ನು ಕೂಡ ಬಿಜೆಪಿಯ ಸ್ಪಷ್ಟ ನಿಲುವು ಹೇಳಿದ್ದೇನೆ. ಅವತ್ತು ಅಡ್ವಾಣಿ ಅವರು ಹೇಳಿದ್ದು, ಅಮಿತ್ ಶಾ ಹೇಳಿದ್ದು, ವಿಜಯೇಂದ್ರ ಅವರು ಹೇಳಿದ್ದು, ನಾವು ಹೇಳ್ತಿರ್ತಕ್ಕಂಥ ಸ್ಪಷ್ಟ ನಿಲುವು, ಜಾತಿ ಗಣತಿ ಮಾಡಿ, ಜಾತಿ ಸಮೀಕ್ಷೆ ಮಾಡಿ. ಆದ್ರೆ ಆ ವಿಚಾರದಲ್ಲಿ ಅವೈಜ್ಞಾನಿಕ ಸರಿಯಾಗಿಲ್ವಾ, ಲೀಕ್ ಆಗಿದೆ ಅಂತ ಬಂದಿತ್ತು, ಲೀಕ್ ಆಗಿದ ಮಾಹಿತಿ ಸರಿ ಇದೆಯಾ? 106 ಕೋಟಿ ಸರ್, 168 ಕೋಟಿ ಲೆಕ್ಕದ ಪ್ರಕಾರ ನಿಮ್ಮ ಟ್ಯಾಕ್ಸ್ ದುಡ್ಡು ಚಂದ್ರಶೇಖರ್ ಅವರೇ ನಿಮ್ ಸರ್ಕಾರ ಇದ್ದಾಗ ಯಾಕೆ ಏನೋ ಸಿದ್ದರಾಮಯ್ಯವರು ಮಾಡಿದಾಗ, ಸಿದ್ದರಾಮಯ್ಯ ಇನ್ನೂ ಅಧಿಕಾರದಲ್ಲಿ ಇದ್ದಾಗಲೇ ಕಾಂತಾಜಿ ವರದಿ ಕೊಟ್ಟಿತ್ತು, ಅಷ್ಟೊತ್ತಿಗಾಗಲೇ ಬೋಗಸ್ ಅಂತ ಕೊಟ್ಟಿದ್ದಕ್ಕೆ ಅವರೇ ಮುಟ್ಟಕ್ಕೆ ಹೋಗಿಲ್ಲ 2018 ನಲ್ಲಿ. ಅದಾದ್ಮೇಲೆ ಸರಿ ಇಲ್ಲ ಅಂತೇಳಿ ಕುಮಾರಸ್ವಾಮಿನೂ ಮುಟ್ಟಲಿಲ್ಲ, ಬಿಜೆಪಿನೂ ಮುಟ್ಟಕ್ಕೆ ಹೋಗಿಲ್ಲ. ಇವತ್ತು ಜಾತಿಗಳ ನಿಮ್ದೇ ಉತ್ತರ ಬೇಕು. ಒಂದ್ ನಿಮಿಷ ನಾಗೇಂದ್ರ ಪ್ರಸಾದ್ ಸರ್, ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ಈ ವರದಿ ಇನ್ ಕೇಸ್ ಅನುಷ್ಠಾನ ಆಗೇ ಬಿಡ್ತು, ಈಗಲೇ ಎಷ್ಟು ಗೊಂದಲ, ಈಗಲೇ ಎಷ್ಟು ಸಮುದಾಯಗಳ ಒಂದ್ ನಿಮಿಷ ಇರಿ, ಬರ್ಲಿ ಪ್ರಶ್ನೆನೇ ಕೇಳ್ತಾ ಬಂದ್ಮೇಲೆ ಸರ್ಕಾರಕ್ಕೆ ಕೊಡ್ತಾರೆ ಅವರು. ಸಿದ್ದರಾಮಯ್ಯ ಹಿಂಗೆ ಇನ್ನೊಬ್ರು ಕೊಡಲ್ಲ, ಸರ್ಕಾರಕ್ಕೆ ಅದು ಒಪ್ಪಿಸ್ತಾರೆ. ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ, ಸರಿ ತಪ್ಪು ಅಂತ ಅಷ್ಟೊಳಗಡೆ ಅನುಮಾನ ಪಡ್ತಕ್ಕಂಥದ್ದು ಬೇಕಾಗಿಲ್ಲ. ಒಂದಂತೂ ಸತ್ಯ, ವರದಿಯನ್ನ ಸ್ವೀಕಾರ ಮಾಡ್ತೀವಿ ನಾವು. ಸಿದ್ದರಾಮಯ್ಯನವರೇ ವರದಿ ಬಂದಾಗ ಸ್ವೀಕಾರ ಮಾಡ್ತೀವಿ ಅಂತ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅವರು. ಸರ್ಕಾರ ಇವ್ರು ಹೇಳ್ತಾ ಇರೋದು ಯಾರಿಗೂ ಅನುಮಾನ ಬೇಡ, ಸ್ವೀಕಾರ ಮಾಡ್ತೀವಿ, ಅದಾದ್ಮೇಲೆ ನೋಡ್ತೀವಿ. ಇಷ್ಟು ತಾಳ್ಮೆಯಲ್ಲಿ ಇದೆಯಾ ಸಮುದಾಯಗಳು ಅಂತ ಹೇಳಿ ನಾನು ಮತ್ತೆ ಬಯಾಸ್ ಆಗಿ ಕೇಳ್ತಿಲ್ಲ, ನನ್ನ ಗೊಂದಲ ವೀಕ್ಷಕರಿಗಿರೋ ಗೊಂದಲ. ಸಮುದಾಯಗಳು ಆಯ್ತಪ್ಪ ಸ್ವೀಕಾರ ಮಾಡ್ಲಿ ಸರ್ಕಾರ, ಆಮೇಲೆ ಏನ್ ಮಾಡ್ತಾರೆ ನೋಡೋಣ, ಇಷ್ಟು ತಾಳ್ಮೆ ಇದೆಯಾ ಅಂತ ಹೇಳಿ. ಇಲ್ಲಿ ಒಂದು ಮೂಲ ಪ್ರಶ್ನೆ ಇದೆ ಮೇಡಮ್. ಯಾವೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಅವ್ರಿಗೊಂದು ದೂರಗಾಮಿ ಯೋಚನೆ ಒಂದಿತ್ತು, ಏನು ಅಹಿಂದಾನ ನಾನು ನಡೆಯುವಂಥ ಸಂದರ್ಭದಲ್ಲೇ ಗಟ್ಟಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇವತ್ತು ಬಂದಿರತಕ್ಕಂಥ ಸಮೀಕ್ಷೆಗಳು ಇಂಥವಕ್ಕೆಲ್ಲ ಪೂರಕವಾಗಿರೋದ್ರಿಂದ ನೋಡಿ, ಅವರ ಅವಧಿ ಮುಗಿದ್ರು ಕೂಡ ಅವಧಿನ ಎಕ್ಸ್ಟೆಂಡ್ ಮಾಡಿಸಿದ್ರು. ಹೇಗಾದರೂ ಮಾಡಿ ಒಂದು ತಿಂಗಳ ಒಳಗಡೆ ತರಿಸ್ಕೊಳ್ಳಿಲ್ಲ ಅಂತಂದರೆ ತಿರುಗಿ 10 ವರ್ಷಗಳ ಕಾಲ ಮತ್ತು ಜನಗಣತಿ 10 ವರ್ಷಕ್ಕೆ ಒಂದ್ಸತಿನೇ ಮಾಡಬೇಕಾಗಿರ್ತಕ್ಕಂಥದ್ದು. ಈಗ 10 ವರ್ಷ ಮುಗ್ದೋಗುತ್ತೆ, ಮತ್ತೆ 10 ವರ್ಷಗಳ ಮುಂದೆ ಮತ್ತೆ ಜನಗಣತಿ ಬೇರೆ ತರಿಸ್ಕೊಳ್ಳೋದಾದರೆ ಇಲ್ಲಿ ಕೈ ತಪ್ಪೋಗುತ್ತೆ. ಇವತ್ತು ಕೂಡ ಒಂದು ಅಹಿಂದ ಸಮಾವೇಶ ಅಂತಕ್ಕಂತ ಹೇಳ್ತಿದ್ದಾರೆ. ಯಾವ ಒಂದು ಅಹಿಂದ ಒಂದು ಸಂಘಟನೆಯನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಇದು ಮೂಲ ಹುನ್ನಾರ ಅಂತಕ್ಕಂಥದ್ದು. ಒಂದು ನಿಮಿಷ ಇರಿ ಸರ್, ಇವತ್ತು ಮೂಲ ಕಾಂಗ್ರೆಸ್ಸಿಗರಲ್ಲೇನೆ ಅತಿ ಒಂದು 1/3 ಜನಕ್ಕೆ ಇವತ್ತು ವಿರೋಧ ಇದೆ. ಹಾಗಾದ್ರೆ ಮೂಲ ಕಾಂಗ್ರೆಸ್ಸಿಗರಲ್ಲೇ ಈ ವಿರೋಧ ಇದೆ ಅಂತಂದ್ರೆ ಸ್ವಪಕ್ಷದಲ್ಲೇನೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮಾತಾಡಿದ್ವಿ ನಾವು. ಒಕ್ಕಲಿಗರು ಒಂದ್ ಕಡೆ ಬರ್ದಿದ್ದಾರೆ, ಲಿಂಗಾಯತರು ಒಂದ್ ಕಡೆ ಬರ್ದಿದೀವಿ, ನಮ್ಗೆ ಅನುಮಾನ ಇದೆ ಅಂತ ಕಥೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ SC ST ಗಳು ಅರ್ಥ ಆಗ್ತಿದ್ಯಾ? OBC ಒಳಗೆ 1355 ಜಾತಿಗಳಿದಾವೆ. ಆ 1355 ಜಾತಿಗಳು ಬರೀ ಒಕ್ಕಲಿಗರು ಲಿಂಗಾಯತರು ಇಲ್ಲ. ನಾಳೆ ದಿನ ಅವ್ರು ಹಿಂಗೆ ಅನುಮಾನ ಪಡ್ತಾರೆ, ಅವ್ರ ಸರಿ ಇಲ್ಲ ಅಂದ್ರೆ ಎಲ್ಲ ಹೋಗ್ಬೇಕು ಸರ್ಕಾರ. ನಾವು ಮತ್ತೆ ಹಾಗಾದ್ರೆ 7 ಕೋಟಿ ಜನ 5 ಕೋಟಿ 40 ಲಕ್ಷ ಜನ ಸಮೀಕ್ಷೆ 7 ಕೋಟಿ ಜನ 5 ಲಕ್ಷ 40 ಸಮೀಕ್ಷೆನ ನಾವು 7 ಕೋಟಿ ಜನದಲ್ಲಿ 5 ಕೋಟಿ 40 ಲಕ್ಷ ಜನ ಸಮೀಕ್ಷೆ ಹೆಂಗ್ ತೋರಿಸ್ತೀರ ನೀವು? ಹಾಗಾದ್ರೆ ಮಿಕ್ಕಿದ ಜನ ಕನ್ನಡದಲ್ಲಿ 7 ಕೋಟಿ ಜನ ಕನ್ನಡದಲ್ಲಿರೋದು 7 ಕೋಟಿ ಜನ ಜನಸಂಖ್ಯೆ ಅಂತಕ್ಕಂಥದ್ದು 5 ಕೋಟಿ 40 ಲಕ್ಷ ಜನ ಮಾತ್ರ ಸಮೀಕ್ಷೆ ಕೊಟ್ಟಿದ್ದಾರೆ. ಆಯ್ತು
ರಾಮಕೃಷ್ಣ ಅವರೇ ಸಮುದಾಯದ ಸರಿ ಇಲ್ಲ ಅಂದ್ರೆ ಹೌದು ಅವ್ರು ಸರಿ ಇಲ್ಲ ಅಂದ್ರೆ ಏನ್ ಹೇಳ್ತೀರಾ ನೀವು? ಸರಿ ಇಲ್ಲ ಅಂದ್ರೆ? ಸಮೀಕ್ಷೆ ಸರಿ ಇಲ್ಲ, ನಾಗೇಂದ್ರ ಜನ ಸರಿ ಇಲ್ಲ ಅಂದ್ರೆ ಏನ್ ಟೈಮ್ ಹೇಳ್ತೀರಾ? ಆಯ್ತು. 101% ಸರಿ ಇಲ್ಲ. ನಿಮ್ಮ ಜೊತೆ ನಾನು ಬರ್ತೀನಿ. ನಾಳೆನೇ ಬನ್ನಿ, ನೀವು ಸಮೀಕ್ಷೆ ಮಾಡ್ಸೋಣ. ನಾಳೆ ಬನ್ನಿ, ಸಮೀಕ್ಷೆ ಮಾಡ್ಸೋಣ ನಿಮಗೆ. ಸಮೀಕ್ಷೆ ಮಾಡ್ತೀನಿ, ಜೊತೆಲಿ ಮಾಡೋಣಾದ್ರೆ. ನಾಳೆ ಸಮೀಕ್ಷೆ ಮಾಡೋಣಾದ್ರೆ. ಬನ್ನಿ, ನಾಳೆನೇ ಹೋಗೋಣ. ಸ್ವೀಕಾರ ಮಾಡೇ ಮಾಡ್ತೀವಿ. ಒಂದು ರೋಡ್ ಬಂದ್ರೆ ನೋಡ್ತೀವಿ ನಾವು ಅದನ್ನ. ಆಯ್ತು ಆಯ್ತು, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ಉತ್ತರ ಕೊಡಕ್ಕೆ ನಮಗೂ ಇದೆ. ನೀವು ಮಾಡ್ತೀವಿ ಅಂತಕ್ಕಂಥಲ್ಲ. ರಾಮಕೃಷ್ಣ ನಾವು ಎದುರಿಸ್ತಾ ಇಲ್ಲ, ನಾವು ಎದುರಿಸ್ತಾ ಇಲ್ಲ. ಎಲ್ಲರಿಗೂ ನ್ಯಾಯ ಸಿಗ್ಬೇಕು, ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ಹಾಗಾದ್ರೆ ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗ್ಬೇಕು, ಎಲ್ಲ ಜಾತಿ ವರ್ಗಗಳಿಗೂ ನ್ಯಾಯ ಸಿಗ್ಬೇಕು. ಕೃಷ್ಣ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ, ಸಮಯ ಆಗಿದೆ. ಕಡೆಯದಾಗಿ 30 seconds ಇನ್ ಕೇಸ್ ಸ್ವೀಕಾರ ಮಾಡಿದ್ರೆ ಅದರಲ್ಲಿ ವಾಗೀಶ್ ಅವರು ಕ್ವಿಕ್ ಆಗಿ ನೋಡಿ, ಈ ಅಧಿವೇಶನ ನಡೀತಿರೋದು ಇದು ಸಿದ್ದರಾಮಯ್ಯ ವಿರುದ್ಧ ಆಗಲಿ, OBC ವಿರುದ್ಧ ಆಗಲಿ, ಮತ್ತು ಈ ಜಾತಿ ಜನಗಣತಿ ವಿರೋಧಿ ಆಗಲ್ಲ. ಇದು ನಮ್ಮ ಮಹಾಸಭೆಯಲ್ಲಿ 5 ವರ್ಷಕ್ಕೊಂದ್ಸಲಿ ಅಧಿವೇಶನ ನಡೀತದೆ. ಇದು ಯಾರು ವಿರೋಧಿನೂ ಅಲ್ಲ. ಪ್ರತಿ 5 ವರ್ಷಕ್ಕೆ ನಮ್ಮ ಸಮಾವೇಶ ನಡೀತದೆ. ಅದರಿಂದ ನಮ್ಮ ಸಮಾಜದ ಸ್ಥಿತಿಗತಿಗಳು ಮತ್ತು ಈ ಜನಗಣತಿ ವಿಚಾರನೂ ಇದ್ರ ಏನು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಶ್ಯಾಮ್ನೂರ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಎಲ್ಲ ಇರ್ತಕ್ಕಂಥ ನಮ್ಮ ಶಾಸಕರು, ಮಹಿಳೆಯರು, ಸಮಸ್ತ ಗುರುಗಳು ನಮ್ಮಲ್ಲಿ ತೀರ್ಮಾನ ತಗೊಂಡಿರ್ತಾರೆ. ನೀವು ಒಂದು ಹಠ ಹೇಳಿದ್ರಿ ಏನಂತ, ಇದು ನಾನು ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ಸಮಾಜನ ಹೊಡಿಬೇಡಿ. ಇವತ್ತೇನು ನೀವು ಮಾತಿನಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀರಿ ಅಂದರೆ, ವೀರಶೈವ ಒಕ್ಕಲಿಗರು ಒಂದು OBC ಮತ್ತು ದಲಿತರು ವಿರೋಧಿ, ನಾವು ಇದು ಪ್ರಕಟಣೆ ಮಾಡ್ತಾ ಇದ್ದೀವಿ, ಅದರಿಂದ ನೀವು ವಿರೋಧಿ ಅಂತ ಮಾಡ್ತಾ ಇದ್ದೀರಾ. ಒಂದು ನಿಮಿಷ ಹೇಳ್ತೀನಿ. ಚರ್ಚೆ ಸಮಯ ಮೀರಿ ಹೋಗಿದೆ. ರಾಮಕೃಷ್ಣ ಅವರೇ, ವಾಗೀಶ್ ಅವರೇ, ನಾಗೇಂದ್ರ ಪ್ರಸಾದ್ ಹಾಗೆ ಚಂದ್ರಶೇಖರ್ ಅವರೇ, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನು ಹೇಳಿದೆ, ಆಯ್ತು ಸರ್, ಸಮಯನೇ ಆಗೋಯ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ. ವಾಗೀಶ್ ಸರ್, ಮುಗೀತು. ಇಲ್ಲಿಗೆ ನಿಲ್ಲೋದಿಲ್ಲ ಇದು, ಇಲ್ಲಿಗೆ ನಿಲ್ಲೋದಿಲ್ಲ ಚರ್ಚೆ. ವಾಗೀಶ್ ಅವರೇ, ಇಲ್ಲಿಗೆ ಮುಗಿಯೋದಿಲ್ಲ ಚರ್ಚೆ. ಈ ಜಾತಿ ಜನಗಣತಿ ಅನ್ನೋ ಒಂದು ಜೇನ್ ಗೂಡಿಗೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು. ಯಾವ ಜೇನು, ಸ್ವಪಕ್ಷದ್ದು, ಯಾವ ಸ್ವಪಕ್ಷದ್ದು ಅಥವಾ ವಿರೋಧ ಪಕ್ಷದ್ದು, ಸಮುದಾಯದ್ದು ಜೇನ್ ಯಾವ ರೀತಿಯಾಗಿ ಕುಟ್ಕತ್ತೆ, ಸಮಯ ಉತ್ತರ ಕೊಡಬೇಕು. ಈ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ಎಲ್ಲಿವರೆಗೂ ಜಾತಿ ಜನಗಣತಿ ವಿಚಾರ ಚರ್ಚೆಯಲ್ಲಿರುತ್ತೋ, ಸರ್ಕಾರದ ಮುಂದೆ ಪ್ರಸ್ತಾಪಗಳು ಬರ್ತಿರುತ್ತೋ, ವಿರೋಧ ಪಕ್ಷಗಳು ಹಾಗೆ ಸಮುದಾಯಗಳು ವಿರೋಧಿಸುತ್ತೋ, ಚರ್ಚೆ ನಿರಂತರವಾಗಿ ಮುಂದುವರಿಯುತ್ತೆ.